ಹಂಗೆ ಮಾಡಿ ಕೂತ್ಕೊಳ್ಳ ತೊಗೊಂಡಪ್ಪ ಎಲ್ಲ ಮುಂದೆ ಬಂದು ಕೂತ್ಕೊಳ್ಳ. ಸ್ವೀಟ್ ಕೂಡ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನ ಮತ್ತೆ ಪುನರ್ಚಾಲನೆಗೊಳಿಸುವ ಅವರ ಈ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಮೈಕ್ ಅನ್ನು ಅವರಿಗೆ ಹಸ್ತಾಂತರಿಸುತ್ತಿದೆ. ನಾನು ಹೆಚ್ಚಿನ ಡೀಟೇಲ್ಸ್ ಹೇಳ್ಬೇಡಿ, ಯಾಕಂದ್ರೆ ಅವರು ಅದಕ್ಕೆ ಪೋಸ್ಟರ್ ಡಿಸೈನ್, ಟೈಟಲ್ ರಿವೀಲಿಂಗ್ ಏನೋ ಒಂದು ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ. ಬಟ್ ಥಾಟ್ ನಾನು ಆಗ್ಲೇ ಹೇಳ್ದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನ ಮತ್ತೆ ಕನ್ನಡದ್ದೇ ತತ್ವವನ್ನ ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅದು ಅದೇ ನಾನು ಫಸ್ಟೇ ವಾರ್ನ್ ಮಾಡಿದ್ದಾರೆ, ಹೆಚ್ಚೇನು ಮಾತಾಡಬಾರ್ದು ಅಂತ ಹೇಳಿ. ಸೊ ಹಂಗೆ ಬಟ್ ಅದೇ ನೀವು ಹೇಳಿ ಈ ಮಾತಿತ್ತಲ್ಲ ಒಂದು ರೀತಿ ಢಾಳಾಗಿದೆ. ಆದ್ರೆ ಇದಕ್ಕೆ ಬಿಕಾಸ್ ಆಫ್ ಅವರಿರೋದ್ರಿಂದ ಪೂರಣ ಚೆನ್ನಾಗಿದೆ. ಸೊ ನನ್ನ ಹಿಂದಿನ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ, ಪೂರಣ ಕಮ್ಮಿ ಇತ್ತಲ್ಲ. ಇದು ಈ ಸಲ ನೀವು ಈಗಲೇ ಗಮನಿಸಿದ್ರೆ ನನಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಕರಿತಿದ್ದೆ, ಬನ್ನಿ ನಾನೊಂದು ಸಿನಿಮಾ ಮಾಡಿದ್ದೆ ಅಂತ. ನೀವೆಲ್ಲ ಬೈತಾ ಇದ್ರಿ ಮಾರ್ಕೆಟಿಂಗ್ ಮಾಡೋಕೆ. ಈಗ ಅದು ಕರೆಕ್ಟಾಗಿ ಒಬ್ರು ಗೊತ್ತಿರೋ ವ್ಯಕ್ತಿಯವರ ಕೈ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ. ಒಂದು ಪ್ಯಾಕೇಜಿಂಗ್ ಅಂತ ಇರುತ್ತೆ, ಅದಕ್ಕೊಂದು ಇದಂತಿರುತ್ತೆ, ಅಂಡ್ ಅದು ಸಿನಿಮಾದ ಒಳಗಡೆನೆ ಆಗ್ಬೇಕು ಅಂತ. ಇವೆಲ್ಲ ಸ್ವಲ್ಪ ಮೊದಲಿಂದಲೂ ಅಷ್ಟು ಇದರಲಿಲ್ಲ. ನೋಡಿ, ಮ್ಯೂಸಿಕ್ ಪೂಜೆ ಅಂದಾಗಲೇ ಭರತ್ ಸರ್ ಮ್ಯೂಸಿಕ್ ಪೂಜೆ ಅಂತ ಹೇಳ್ತಾರೆ. ಅದು ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾವು ಕೇಳಿದ್, ನಾವೇ ಹಂಸಲೇಖ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಇದೇ ಆಗಿತ್ತು. ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹಾರ ಹಾಕೋದು, ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹಾರ ಹಾಕೋದು, ಅದೊಂದು ದೊಡ್ಡ ಅರ್ಧ ದಿವಸ ಬರೀ ಹಾರ ಹಾಕೋದ್ರಲ್ಲೇ ಮುಗಿದೋಗ್ತಾ ಇತ್ತು. ಅದು ಎರಡು ಹಂತದ, ಅಂದ್ರೆ ಫಸ್ಟ್ ಈ ನಮ್ಮ ಹುಡುಗರಂತೂ ಇದ್ದೇ ಇರ್ತಾರೆ. ಪ್ರಧಾನ ಇದರಲ್ಲಿ ಈ ಚೆಕ್ ದ ಇಂಡಿಯಾದ ಫಾರ್ಮ್ಯಾಟ್ ಅಲ್ಲಿ ನೋಡಿದ್ರೆ ಹುಡುಗಿಯರಿದ್ರು. ಆ ಹುಡುಗಿಯರನ್ನ ಲೀಡ್ ಮಾಡಕ್ಕೆ ನಮ್ಗೆ ಈಗ ಒಂದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಾಗಿದ್ದಾನೆ. ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಖಳನಾಯಕನ ಒಂದು ಇದಿದೆ. ಶೋಧ ನಡೀತಾ, ಆ ಪ್ರಕ್ರಿಯೆ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಂಗೆ ಡೇಟು ಎಲ್ಲ ಮ್ಯಾಚ್ ಆಗಿ, ಜೊತೆಗೆ ನಮಗೆ ಮ್ಯಾಚ್ ಆಗಿ ಎರಡು ಮ್ಯಾಚ್ ಆಗಿ, ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗೆ ಹೋಗ್ತಾ ಇದೆ. ಬಟ್ ಇವತ್ತು ದಿನ ಚೆನ್ನಾಗಿ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಬೇಕಲ್ಲ. ಈಗ ಶುರು ಮಾಡಿದ್ರೆ ಇನ್ನು 1.5-2 ತಿಂಗಳಾಗುತ್ತೆ ಒಂದು ಮ್ಯೂಸಿಕ್ ಇದಕ್ಕೆ. ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ವಿ. ಮೇ ಜೂನ್ ಅಂದ್ಕೊಂಡಿದೀವಿ, ಮಳೆ ಸ್ವಲ್ಪ ಬೀಳಲಿ ಅಂತ. ನೋಡಿದ್ರಲ್ಲ ಶೆಕೆ. ಸೊ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ವೀಕ್. ಹಾ, ಎಲೆಕ್ಷನ್ ಒಂದು ಆಗ್ಬಿಟ್ರೆ ಅರ್ಧ ಟೆನ್ಷನ್ ಆಗತ್ತೆ. ಮತ್ತೆ ಈ ಹುಡುಗರನ್ನು ಅಟ್ಲೀಸ್ಟ್ ನಾನು ಆಗಲೇ ಹೇಳಿದ್ರೆ ನಮ್ಗೊಂದು ತುಂಬಾ ಚಾಲೆಂಜಿಂಗ್. ಬರೀ ಡೈಲಾಗ್ ಆಗುತ್ತೆ, ಬರೀ ಹೊಸಬ್ರಲ್ಲ ಸರ್. ಅಂದ್ರೆ ಬಹುಶಃ ಇದಾಗುತ್ತೆ ಕಂಪ್ಲೀಟ್ ಆಗಿ ಅವರ ಒಂದು ದೈಹಿಕವಾದ ಆಂಗಿಕ ಕಂಪ್ಲೀಟ್ ಬದಲಾವಣೆಯ ಅವಶ್ಯಕತೆ ಇದೆ. ನಾನು ಮತ್ತೆ ಇದು ಸುಮ್ಮನೆ ನಮ್ಮ ಇದ್ರಲ್ಲಿ ನಾನು ಯಾವಾಗಲೂ ವರ್ಕ್ಶಾಪ್ ಮೈತ್ರಿ ಮಾಡ್ಬೇಕಾದ್ರು ಅಪ್ಪು ಸರ್ ಬಂದಿತ್ತು, ವರ್ಕ್ಶಾಪ್ ಮಾಡಿದ್ವಿ. ಬಟ್ ಇದಕ್ಕೆ ಒಂದು 45 ದಿವಸದ ಕಂಪ್ಲೀಟ್ ಆಗಿದ್ದು ಅವರಿಗೆ ಕಲರಿ ಕಳಿಸಿ, ಅವರಿಗೆ ಇದು ನಮ್ದೇನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮ್ಯಾಟ್ ಇದೆಯಲ್ಲ ಪಾಂಡಿಚೇರಿಯಲ್ಲಿ, ಆ ರೀತಿಯ ಒಂದು ದೈಹಿಕವಾದ ಫಾರ್ಮ್ಯಾಟಿಗೆ ನಾವು ಅಲ್ಲಿಂದ ಪ್ರಶಾಂತವ್ರನ್ನೆಲ್ಲ ಕರೆಸಿ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಸೊ ಅದೊಂದು ಪ್ರಕ್ರಿಯೆನೇ ಶುರುವಾಗುತ್ತೆ. ಅಂದ್ರೆ ಬಾಡಿನ ನೀವು ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡ್ಬೇಕಂದ್ರೆ ಅವ್ರಿಗೆ 1.5 ತಿಂಗಳ ಅಭ್ಯಾಸಗಳು ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಕಳಿಸ್ತಾ ಇಲ್ಲ, ಕಲರಿ ನಾಟ್ ಆಸ್ ಆರ್ಟ್ ಫಾರ್ಮ್, ಬಟ್ ಆ ಇಡೀ ಇದಿರುತ್ತೆ, ಆಂಗಿಕ ಕಥೆಯ ಒಳಗಡೆ ಅದು ಬರುತ್ತೆ. ನಟನಿಗೆ ಇದಕ್ಕೆ ಅದು ಬರುತ್ತೆ. ಮ್ಯೂಸಿಕಲ್ ಅಂತ ಇಲ್ಲ, ಅಂದ್ರೆ ಈಗ ಅದು ನಮಗೆ ಆಕ್ಚುಲಿ ಅದೇ ಸರ್ ಮ್ಯೂಸಿಕಲ್ ಅಂದ್ಕೊಳ್ಳಿ ಪ್ರೇಮಲೋ ಕಾಣ್ತದೆ ನೆನಪಾಗುತ್ತೆ, ಅಷ್ಟೇನಿಲ್ಲ. ರೆಗ್ಯುಲರ್ ಫಾರ್ಮ್ಯಾಟಿನ 4+1 ಹಾಡು ಇದ್ದೇ ಇರುತ್ತೆ. ಬಟ್ ಅದು ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು ಬೇರೆದೇ ತರನಾದ ಒಂದು ಸಂಗೀತವನ್ನ ಕೇಳ್ತಾ ಇದೆ. ನಾವಾಗಲೇ ಹೇಳ್ದಂಗೆ ಬೇರೆದೇ ತರನಾದ ಬೇರೆದೇ ತರನಾದ ಒಂದು ಸಂಗೀತದ ಹಿಡಿತವನ್ನ ಅದು ಕೇಳ್ತಾ ಇದೆ. ಸೊ ಹಾಗಾಗಿ
ಅದೇ ನಾ ಯಾಕೆ ಕೇಳಿದೆ ಅಂದ್ರೆ ಸರ್ ಹಂಸಲೇಖ ಸರ್ ಈ ತರದ ಒಂದಿಷ್ಟು ಪ್ರಯೋಗಗಳನ್ನು ಅಂದ್ರೆ ಈ ನೆಲದ ಸೊಗಡಿನ ಹಿನ್ನೆಲೆಯಲ್ಲಿ ತರ್ತಾರೆ. ಸ್ವಲ್ಪ ಮ್ಯೂಸಿಕಲ್ ಇದು ಜಾಸ್ತಿ ಇತ್ತು. ಆ ಹಿನ್ನೆಲೆಯಲ್ಲಿ ಕೇಳಿದೆ. ಹೌದು, ಎರಡೂ ಇದೆ. ಹಿಂದಿಂದು ಬಿಡ್ತಾ ಇಲ್ಲ, ಮುಂದಿಂದು ಬಿಡ್ತಾ ಇಲ್ಲ, ಎರಡನ್ನು ಸೇರಿಸಿ ತಗೊಳ್ ಬರ್ತಾರೆ. ಇನ್ಫ್ಯಾಕ್ಟ್ ಭಾಷೆ ಕೂಡ ಒಂದು ಹಂತದಲ್ಲಿ 12-13ನೇ ಶತಮಾನದಲ್ಲಿ ಬಳಸೋ ಭಾಷೆನೂ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ ಇರ್ತಕ್ಕಂತೆ ಮಾಡ್ಲಾಗ್ತಾ ಇದೆ. ಅದೇ ಟೈಟ್ಲಿ ಇನ್ನೊಮ್ಮೆ ಕರ್ಸೋಣ ಅಂತ ಇವಾಗ ಡಿಸೈಡ್ ಆಗಿರೋದ್ರಿಂದ ನಾವು ಮಾರ್ಕೆಟಿಂಗ್ ಬಗ್ಗೆ ಏನೋ ಮಾತಾಡೋದು. ನೀವು ಹೇಳ್ದಂಗೆ ಇಲ್ಲ, ಟೈಟ್ಲ್ಗೆ ಅಂತಾನೆ ಒಂದು ಸಪ್ರೇಟ್ ಪ್ಲಾನಿಂಗ್ ಇದೆ. ಸರ್ ಈ ಕಾಲಘಟ್ಟದ ಕಥೆ ಹೌದೌದು ಇದೆ, ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೊಬಂದು ಬರುತ್ತೆ. ಸೊ ನಾನು ಹಿಂದೆ ಕನ್ನಡಿಗ ಥರ ನಾವು 150 ವರ್ಷದ ಹಿಂದೆ ಹೋಗಿಲ್ಲ, ಬಟ್ 2024 ನಡೆಯುತ್ತೆ. ಬಟ್ ಅಲ್ಲಿಯ ಕಥೆಯ ಪ್ರಭಾವ, ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಬೀರುತ್ತೆ. ಜಂಟಿ ಈಗ ಹಾಂ, ಎಲ್ರಿಗೂ ನಮಸ್ಕಾರ. ನಮ್ಮದು 4ನೇ ಸಿನಿಮಾ ಇದು ನಮ್ಮ ಪ್ರೊಡಕ್ಷನಲ್ಲಿ. ಒಂದು ಜೆಂಟ್ಲ್ಮೆನ್ನು, ಲವ್ ಯು ರಚ್ಚು, ಪೆಂಟಗನ್ನು, ಈ 3 ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾ ಇದ್ವಿ. ಈ ಸಿನಿಮಾ ಮಾಡೋಕ್ಕೆ ನನಗೆ 2 ಮುಖ್ಯವಾದ ಕಾರಣ ಇದೆ. ಒಂದು, ಮೊದಲನೇದು ಏನು ಅಂದರೆ, ನನ್ನ ಅಕಾಡೆಮಿ ಇದೆ, ಜಿ ಅಕಾಡೆಮಿ ಅಂತ. ಅದರಲ್ಲಿ ಸಾಕಷ್ಟು ಹುಡುಗರನ್ನ ನಾವು ಅಲ್ಲಿ ಆ್ಯಕ್ಟಿಂಗಿಗೆ, ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ. ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು, ಟ್ರೈನ್ ಆಗಿರೋ ಡೈರೆಕ್ಷನ್ ಟೀಮ್ ಅವರು, ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ. ಈ ಒಂದು 8-9 ಬ್ಯಾಚುಗಳು ನಮ್ಮ ಅಕಾಡೆಮಿಯಲ್ಲಿ ಮುಗಿದಿದೆ. ಇವಾಗ 10ನೇ ಬ್ಯಾಚ್ ಶುರು ಆಗ್ತಾ ಇದೆ. ಸರಿ, ಈ ಬ್ಯಾಚ್ಗಳು ಶುರು ಮಾಡ್ತಾ ಇದ್ದೀವಿ. ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದ್ವಿ. ಪೆಂಟಗನ್ನಲ್ಲಿ ನೀವು ನೋಡಿದಂಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲೇ ಒಂದೊಂದು ಕಥೆಗಳಲ್ಲಿ ಲೀಡ್ ಆಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು. ಈ ತುಂಬ ಜನ ಏನು ಅಂತಂದರೆ, ಇಂಡಸ್ಟ್ರಿಗೆ ಬಂದು ಒಂದು 5-6 ವರ್ಷ ಪ್ರಯತ್ನ ಪಟ್ಟು ಡಿಸಪಾಯಿಂಟ್ ಆಗಿ ಊರುಗಳೆಲ್ಲ ಹೋಗಿರ್ತಾರೆ. ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಈ ಪೊಲಿಟಿಷಿಯನ್ಸ್ ಮಕ್ಕಳು, ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು, ಈ ಥರದ ಮಕ್ಕಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ. ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ. ಆದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ, ತುಂಬ ಛಲ ಇರುತ್ತೆ, ತುಂಬ ಪ್ರಿಪೇರ್ ಆಗಿರ್ತಾರೆ. ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು, ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು. ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ. ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಸಿಗುತ್ತೆ, ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ. ಆದರೆ ನನಗೆ ಟ್ಯಾಲೆಂಟ್ ಇದೆ, ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತಲೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದನ್ನೇ ಫಿಲಮ್ ಓಡಿಸಿ 360 ಅಂತ ಒಂದು ಕೋರ್ಸ್ ಮೂಲಕ, ಅಂದರೆ ಈ ಕೋರ್ಸ್ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸ್ ಆ್ಯಕ್ಚುಲಿ. ಇದರಲ್ಲಿ 15 ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಒಂದು 10 ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವ್ರನ್ನ ವೆಲ್ ಟ್ರೈನ್ ಮಾಡಿ ಸಬ್ಜೆಕ್ಟಿಗೆ, ಅಂದರೆ ನಾವೇನು ಇವಾಗ ಗಿರಿ ಸರ್ ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಬ್ಜೆಕ್ಟಿಗೆ ಅವ್ರನ್ನ ವೆಲ್ ಟ್ರೈನ್ ಮಾಡಿ ಒಂದು 20-25 ದಿನ ಅವ್ರಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ. ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ, ದುಡ್ಡಿರಲ್ಲ, ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ. ಆ ಒಂದು ಏನೊಂದು 25-30 ದಿನ ವರ್ಕ್ಶಾಪ್ ಮಾಡ್ತೀವಿ. ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ತೀವಿ. ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು. ಗಿರಿ ಸರ್ ಒಂದು 15 ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ. ನೀವೆಲ್ಲರೂ ನಿಮ್ಮಲ್ಲೂ ತುಂಬ ಜನರು ಇರ್ತೀರಾ. ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು ಬಂದಿರೋರಿಗೆ ಸಿನಿಮಾ ಹೀರೋ ಆಗಬೇಕು ಅಂತ ತುಂಬ ಕನಸಿಟ್ಕೊಂಡವ್ರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ ಒಂದು. ಇನ್ನೊಂದು ಉದ್ದೇಶ ಏನು ಅಂತಂದರೆ, ಗಿರಿ ಸರ್ ನನ್ನ ಜೊತೆಗೆ ಸುಮಾರು ಒಂದು 10 ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇದ್ದಾರೆ. ರುದ್ರತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು. ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು, ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೆ ಒಂದು ಸಣ್ಣ ಪಾತ್ರ ಮಾಡಿದರು. ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು. ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ. ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ, ಶಾರ್ಟ್ ಫಿಲಮ್ ಮಾಡ್ತಾರೆ, ಕರೆದಾಗೆಲ್ಲ ಅವೈಲೇಬಲ್ ಇರ್ತಾರೆ. ನನಗೆ ಅದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ಅದ್ರ ಜೊತೆ ಗಿರೀಶ್ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥದ್ದು ಏನು ಅಂತಂದರೆ, ಅವರು ಮಾಡಿರುವಂಥ ಸಿನಿಮಾಗಳು ತುಂಬ ಒಳ್ಳೊಳ್ಳೆ
ಸಿನಿಮಾಗಳು ಮಾಡಿದ್ವಿ, ಆದರೆ ಅದು ತುಂಬ ಕಮರ್ಷಿಯಲ್ ಆಗಿ ನಾವು ನೋಡಿಲ್ಲ. ಇವಾಗ ಇತ್ತೀಚೆಗೆ ನೀವು ಹೇಳೋದಾದ್ರೆ ತಮಿಳಲ್ಲಿ ನೀವು ವೆಟ್ರಿಮಾರನ್ ಅಂತವ್ರ ಸಿನಿಮಾಗಳನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕಮರ್ಷಿಯಲ್ ಆಗೂ ಗೆಲ್ಲುತ್ತೆ, ನ್ಯಾಷನಲ್ ಅವಾರ್ಡು ಸಿಗುತ್ತೆ. ಈ ಥರದ್ದು ಇಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಅಂತಂದ್ರೆ, ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಾರೆ ಒಂದು ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ, ಅದಾದ್ಮೇಲೆ ಕಮರ್ಷಿಯಲ್ ಅಂತಾನೆ ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ. ಇವು ಎರಡು ಬ್ರಿಡ್ಜ್ ಆಗಿ ಸಿನಿಮಾ ಮಾಡೋದು ತುಂಬ ಕಮ್ಮಿ ಇದೆ. ಆ ಥರದ್ರಲ್ಲಿ ನಾಗಾಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಅವರು ಕಮರ್ಷಿಯಲ್ ಆಗಿ ಸಕ್ಸಸ್ ಕೊಟ್ಟಿದ್ದಾರೆ. ನಾಗಮಂಡಲ ಅಂತ ಸಿನಿಮಾ ಹಂಗೆ ಅವಾರ್ಡು ಸಿಕ್ಕಿದೆ. ಆ ಥರದ್ದು ಒಂದು ಫಾರ್ಮೆಟ್ ಸಿನಿಮಾ ಗಿರಿ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆ ಕತೆ. ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ, ಈ 15 ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಥರದ್ದು ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ. ಈ ಚೌಕಟ್ಟಲ್ಲೇ ಸಿನಿಮಾ ಮಾಡ್ಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ. ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣಿಯೋದು ತುಂಬ ಡಿಫಿಕಲ್ಟ್ ಆಗಿತ್ತು. ಅದು ಲಕ್ಕಿಲಿ ನಮ್ಮ ಅದೃಷ್ಟಕ್ಕೆ ಆ ಥರದ್ದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಆ ಸಿನಿಮಾ ಇವಾಗ ಶುರು ಮಾಡ್ತಾ ಇದ್ವಿ 4ನೇ ಪ್ರೊಡಕ್ಷನ್ ಆಗಿ. ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು. ನಾನು ಸಾರ್ವಭೌಮ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಹೇಶ್ ಸುಕ್ತಿರ್ ಅವ್ರ ಜೊತೆಗೆ. ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಆಕಾಶ್ ಆಡಿಯೋದು ಮುಂದಗಡೆ ಫುಲ್ ಪೆಂಡಲ್ ಎಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದ್ರು. ಅದೊಂದು ಕಲ್ಚರ್ ಇತ್ತು. ನಾನು ಸೈನಿಕ, ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡ್ಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು. ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು. 1-1.5 ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ಗೂ ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದ್ವಿ. ತುಂಬ ಟ್ಯಾಲೆಂಟೆಡ್ ಭರತ್ ಅವರು. ಡೆಫಿನೆಟ್ ಆಗಿ ಅವ್ರ ಸಿನಿಮಾಗಳನ್ನ ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇರ್ಬೋದು, ತುಂಬ ಸಿನಿಮಾಗಳನ್ನ ನೀವು ಅವ್ರದ್ದು ಸಾಂಗ್ಗಳನ್ನೆಲ್ಲ ಕೇಳಿರ್ತೀರಾ, ಸಿನಿಮಾಗಳು ನೋಡಿರ್ತೀರಾ. ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಭರತ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ ಆಗಿ ಇಬ್ರು ಒಂದು ಈ ನಮ್ಮ ಪ್ರೊಡಕ್ಷನ್ಗೆ, ಈ ಸಿನಿಮಾಗೆ ಬೆನ್ನೆಲುಬು. ಅದಾದ್ಮೇಲೆ ಪುನೀತ್ ಆರ್ಯ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದ್ರು. ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರಿತಾ ಇದ್ದಾರೆ. ಇದಕ್ಕೆ ಬರೆದ್ರು, ನನ್ನ ಪಡ್ಡೆವಲಿ ಸಾಂಗ್ ಬರೆದ್ರು. ಅದಾದ್ಮೇಲೆ ಮೊನ್ನೆ ಲವ್ ಯು ರಚ್ಚಕ್ಕೆ ಬರೆದ್ರು. ಈ ಥರದ ನನ್ನ ಎಲ್ಲ ಸಿನಿಮಾಗಳಿಗೂ ಒಂದೊಂದು ಸಾಂಗ್ ಪುನೀತ್ ಆರ್ಯ ಅವರು ಬರಿತಾ ಬಂದಿದ್ದಾರೆ. ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ, ಅದಾದ್ಮೇಲೆ ಕಾಟೇರದಲ್ಲಿ ರೈತರ ಸಾಂಗು, ಈ ಥರದ್ದು ಒಂದು ಒಳ್ಳೆ ಹಿಟ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಇವಾಗ ಫಸ್ಟ್ ಕಂಪೋಸ್ ಮಾಡ್ತಾ ಇರೋಂಥ ಸಾಂಗ್ಗೆ ಪುನೀತ್ ಒಂದು ಲಿರಿಕ್ ಬರಿತಾ ಇದ್ದಾರೆ. ಅವರು ಈ ಟೀಮ್ ಒಳಗಡೆಗೆ ಸೇರ್ಕೊಂಡಿದ್ದಾರೆ. ಇನ್ನು ವೆಂಕಟ್ ಗೌಡರು ಈ ಸಿನಿಮಾ ಈ ಶುರುವಿಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡ್ತಾ ಇದ್ದಾರೆ. ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗ್ಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಕಮಿಟ್ ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇಡೀ ಒಂದು ಒಳ್ಳೆ ಟೀಮ್ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. ನಾಗಮಂಡಲ ಬಗ್ಗೆ ನಾಗಬಣ್ಣ 24 ಗಂಟೆಗೆ ನಾಗಬಣ್ಣ ಸಿನಿಮಾ ಮಾಡೋದು ಜನಗಳ ರೀಚ್ ಮಾಡೋದು ಬಹಳ ಕಷ್ಟ ಆಗಿದೆ. ಅದನ್ನ ಯಾಕೆಂದ್ರೆ ಇವತ್ತು ಟ್ರೆಂಡ್ ಬದಲಾಗಿದೆ, ಸಿನಿಮಾ ನೋಡುವಂತ ಆಡಿಯನ್ಸ್ ಬದಲಾಗಿದ್ದಾರೆ. ಥಿಯೇಟರ್ಗೆ ಹೋಗ್ಬೇಕಾಯ್ತು, ಥಿಯೇಟರ್ಗೆ ಹೋಗಿಲ್ಲ, ಎಲ್ಲಾ ತರನು ಬದಲಾಗಿದೆ. ಇಲ್ಲ, ನೀವು ಹಂಗೆ ಅನ್ಕೋಬಾರ್ದು. ನೀವು ಹಂಗೆ ಅನ್ಕೋಬಾರ್ದು. ಆಕ್ಚುಲಿ ನಾಗಮಂಡಲ ತರದ್ದು ಸಿನಿಮಾಗಳನ್ನೇ ಮೊನ್ನೆ ನಾವು ಬಂದ್ಬಿಟ್ಟು ತಮಿಳಲ್ಲಿ ಧನುಷ್ದೊಂದು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ವಿ. ಆ ತರದ್ದು ಕನ್ನಡದಲ್ಲೂ ಒಳ್ಳೆ ಪ್ರಯತ್ನಗಳು ಮಾಡಿದ್ರೆ, ಅಂದ್ರೆ ನಾನು ಅದನ್ನೇ ಹೇಳೋದು, ಆರ್ಟ್ ಸಿನಿಮಾ ಸಪ್ರೇಟು, ಕಮರ್ಷಿಯಲ್ ಸಿನಿಮಾ ಸಪ್ರೇಟ್ನ ನಾವು ಮಾಡಿರೋದು ಅಷ್ಟೇ. ಕನ್ನಡದಲ್ಲಿ ಮಾತ್ರ ಈ ಫಾರ್ಮೆಟ್ ಇದೆ ಹೊರತು ಬೇರೆ ಯಾವ ರಾಜ್ಯದಲ್ಲೂ ಆರ್ಟ್ ಫಿಲ್ಮ್ ಸಪ್ರೇಟು, ಕಮರ್ಷಿಯಲ್ ಸಿನಿಮಾ ಸಪ್ರೇಟ್ ಅನ್ನೋ ಫಾರ್ಮೆಟ್ ಇಲ್ವೇ ಇಲ್ಲ. ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಲ್ಲ, ಅದು ಅವಾರ್ಡ್ ಮಾತ್ರ ಮಾಡ್ತೀವಿ ಅನ್ನೋದು ಒಂದು ಫಾರ್ಮೆಟ್ ಮಾಡ್ಕೊಂಡಿದ್ರೆ ಹೊರತು ಅದು ನೀವು ವೆಟ್ರಿಮಾರನ್ ಅವ್ರನ್ನ ತಗೊಳ್ಳಿ, ಪಾ ರಂಜಿತ್ ಅವ್ರನ್ನ ತಗೊಳ್ಳಿ, ಈ ಥರದ್ದು ಫಾರ್ಮೆಟ್ ಸಿನಿಮಾಗಳನ್ನೇ ಅವರು ಮಾಡೋದು. ಆದರೆ ಕಮರ್ಷಿಯಲ್ಲು ಹಿಟ್ ಆಗುತ್ತೆ, ಅದ್ರ ಜೊತೆಗೆ ಇದನ್ನು ಮಾಡುತ್ತೆ. ಅಂದರೆ ಬ್ರಿಡ್ಜ್ ಮಾಡಬೇಕು. ಅಂದರೆ ಇವಾಗ ಬ್ರಿಡ್ಜ್ ಮಾಡೋದಿಲ್ಲ, ಓನ್ಲಿ ಆರ್ಟ್ ಫಿಲಮ್ ಅಂತಂದರೆ ಅದನ್ನು ಆರ್ಟ್ ಏನೋ ಸ್ಲೋ ಆಗಿ ಆ ಪಿಚ್ ಇದು ಮಾಡಿದ್ರೆ ಅದ್ರ ಒಳಗಡೆ ಸ್ವಲ್ಪ ಕಮರ್ಷಿಯಲ್ ನ ಆಡ್ ಅಪ್ ಮಾಡಿದ್ರೆ ಎರಡೂ ಜನಕ್ಕೆ ಇಷ್ಟ ಆಗೋ ತರದ್ದು ಸಿನಿಮಾಗಳನ್ನ ಮಾಡೋ ಚಾನ್ಸಸ್ ನಮ್ಮಲ್ಲಿ ಡೈರೆಕ್ಟರ್ಸ್ ಡೆಫಿನೆಟ್ ಆಗಿ ಇದ್ದಾರೆ. ಆ ತರದ ಡೈರೆಕ್ಟರ್ ಅಲ್ಲಿ ಇವರು ಒಬ್ರು. ಅದಕ್ಕೆ ನಾನು ಸಪೋರ್ಟ್ ಮಾಡಕ್ ನಾನು ಇದ್ದೀನಿ, ಮಾಡಕ್ ಅವ್ರು ಇದ್ದಾರೆ. ಅಲ್ಲ, ಇನ್ನೊಂದು ಕಳೆದ ವರ್ಷನೇ ನಾವು ಗಮನಿಸಿದ್ರೆ ಬೇರೆ ಮುಸ್ತಫಾ ಎಲ್ಲ ನೋಡಿದ್ರು ನೆಲಮೂಲದ ಕಥೆಯಲ್ಲೇ ಒಂದು ಆಗಿದೆ. ಅದನ್ನ ಕಮರ್ಷಿಯಲ್ ಅನ್ನೋ ಹಣೆಪಟ್ಟ ಅಲ್ಲ, ಟಗರು ಪಲ್ಯ ಹೋದ ವರ್ಷ ನಿಮ್ಗೆ ಸಕ್ಸಸ್ ಆಗಿದೆ. ಅದು ನಮ್ಮ ಮಣ್ಣಿನ ಕಥೆನೇ ಅದು.
ಅದ್ರ ಜೊತೆಗೆ ಡೇರ್ ಡೆವಿಲ್ ಮುಸ್ತಫ ನಮ್ಮ ಇವರು ಬರೆದಿರೋ ಬುಕ್ನ ಪೂರ್ಣಚಂದ್ರ ಅವರ ಬುಕ್ನ ಇಟ್ಕೊಂಡು ಸಿನಿಮಾ ಮಾಡೋರು, ಅದು ದೊಡ್ಡ ಸಕ್ಸಸ್ ಆಗಿದೆ. ಅದರಿಂದ ಆಡಿಯನ್ಸ್ಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಷ್ಟೇ. ಒಳ್ಳೆ ಕಂಟೆಂಟ್ ಪ್ಲಸ್ ಮಾರ್ಕೆಟಿಂಗ್ ಎಲ್ಲ ಒಂದ್ ಕಡೆ ಎಡವಿದ್ರು. ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ನಾವೇನ್ ಮಾತಾಡೋದಾಗ್ಲೇ ಕೇಳಾಗಿದೆ. ಬಟ್ ಗುರು ಸರ್ ಫೋನ್ ಮಾಡಿ ಕರೆಸ್ಕೊಂಡ್ರು, ಕತೆ ಒಂದು ಸಣ್ಣ ಎಳೆ ಹೇಳಿದ್ರು, ಮತ್ತೆ ಗಿರಿರಾಜ್ ಅವರು ನಿರ್ದೇಶನ ಮಾಡ್ತಾರೆ ಅಂತಾನೂ ಕೂಡ ಹೇಳಿದ್ರು. ಸೊ ಗಿರಿರಾಜ್ ಸರ್ಗೆ ಜಟ್ಟಾಯಿಂದ ನಾನು ಒಂದು ಅಭಿಮಾನಿ. ಆ ಥರ ಒಂದು ಥಾಟ್ ಪ್ರೊವೋಕಿಂಗ್ ಸ್ಟೋರೀಸು ಅದೆಲ್ಲ ಮಾಡೋರು ಕಂಡ್ರೆ ನಂಗೆ ತುಂಬ ಅಭಿಮಾನ. ಸೊ ಅವ್ರ ಜೊತೆ ಇವತ್ತು ವರ್ಕ್ ಮಾಡ್ತಿರೋದು ನನ್ನ ಸದವಕಾಶ. ಜೊತೆಗೆ ಗುರು ಸರ್ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಮತ್ತೆ ಗಿರಿರಾಜ್ ಅವ್ರ ಕತೆ ಹೇಳಿದ್ಮೇಲೂ ನನಗೆ ಕತೆ ಬಗ್ಗೆ ಅನ್ಸಿದ್ದು ಇಂಟ್ರೆಸ್ಟಿಂಗ್, ಇಂಟ್ರಿಗಿಂಗ್ ಅಂಡ್ ಥಾಟ್ ಪ್ರೊವೋಕಿಂಗ್ ಅಂತ ಅನಿಸ್ತು. ಸೊ ಹೋಪ್ಫುಲಿ ನಾನು ಅವ್ರಿಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಗುರು ಸರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಲೆವೆಲ್ಗೆ ನಾನು ಮ್ಯೂಸಿಕ್ ಡೆಲಿವರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಮಿಕ್ಕಿದೇನಿಲ್ಲ. ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ, ಇನ್ನು ಸಮಯ ಆದ್ಮೇಲೆ ಮುಂದೆ ಬರುತ್ತೆ ನಿಮ್ಗೆ. ಸರ್ 4 ಹೌದು, ಕತೆಗೆ ಪೂರಕವಾಗಿ ಇರೋದಿಲ್ಲ. ಆ ಸಾಂಗ್ ತೆಗೆದ್ರೆ ಕತೆ ಮುಂದೆ ಹೋಗುತ್ತೆ, ಆ ರೀತಿನೇ. ಸದ್ಯ ಏನಿಲ್ಲ ಸರ್, ಇವಾಗ ಶುರುವಾಗಿದೆ. ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊಂತ ಬಂದಿದ್ದೀನಿ. ಸೊ ಇನ್ನು ಸುಮಾರು ದೂರ ಹೋಗಿದೆ. ಪುನೀತ್ ಸರ್, ಎಲ್ರಿಗೂ ನಮಸ್ಕಾರ. ಲಿರಿಕ್ ರೈಟರ್ ಆ್ಯಕ್ಚುಲಿ ಮ್ಯೂಸಿಕ್ ಕತೆ ಒಂದು ಹಂತಕ್ಕೆಲ್ಲ ಹೋದ್ಮೇಲೆ ಜಾಯ್ನ್ ಆಗ್ತಾರೆ. ಬಟ್ ನನಗಿದು ಸ್ಪೆಷಲ್ ಏನಂದರೆ, ಗುರು ಸರ್ ಸಿನಿಮಾ ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ನಂತೂ ರೆಗ್ಯುಲರ್ ಆಗಿ ನನಗೆ ಒಂದು ಅವಕಾಶ ಕೊಟ್ಟು ಬರೆಸ್ತಾ ಇದ್ದಾರೆ. ನಾನು ಅವ್ರದ್ದು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಪದೇ ಪದೇ ಅವಕಾಶ ಬರ್ತಾನೆ ಇದೆ. ಬಟ್ ಈ ಪ್ರಯತ್ನ ಏನಂದರೆ, ನಾನೇ ಎಕ್ಸಾಂಪಲ್, ನಾನು ಹೊಸ್ದಾಗಿ ಬಂದಾಗ ನಮ್ಗೆ ಅವಕಾಶಗಳು ಸಿಗೋದೇ ಕಷ್ಟ ಇಂಡಸ್ಟ್ರಿಲಿ. ಆ ಥರದ್ದು ಒಬ್ಬ ಹೊಸಬನಾಗಿದ್ದಾಗಲೂ ಅವಕಾಶಗಳನ್ನ ಕೊಟ್ಟಿದ್ದು ಗುರು ಸರ್. ಮತ್ತು ಅದೇ ಥರದ ಒಂದು ಪ್ರಯತ್ನ ಇವಾಗಲೂ ನಡೀತಿರೋದು. ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು, ಆ್ಯಕ್ಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಥರದ ಅವಕಾಶ ಕೊಡುತ್ತಿರೋದೇ ಒಂದು ಪ್ರಯತ್ನ ನಡೀತಾ ಇದೆ. ಆಗ ನನಗೆ ಇದರಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಒಂಥರ ನಾನು ಗುರು ಸರ್ದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ಗೆ ಆಸ್ಥಾನ ಕವಿಗಳ ಥರ ನನಗೊಂದು ಅವಕಾಶ ಇದ್ದೇ ಇರುತ್ತೆ. ಮತ್ತೆ ಫಸ್ಟ್ ಟೈಮ್ ಗಿರಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಖುಷಿ ಏನಕ್ಕೆ ಅಂದರೆ, ಅವರು ತುಂಬ ಓದ್ಕೊಂಡಿದ್ದಾರೆ, ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಸಾಂಗ್ ಬರೀತೀನಿ ಅನ್ನೋದ್ರ ಜೊತೆಗೆ ಅವರಿಂದ ಒಂದಷ್ಟು ಬರವಣಿಗೆ ಜ್ಞಾನ ಕಲಿತೀನಿ ಅನ್ನೋದು ನನಗೊಂದು ಖುಷಿ ಇದೆ. ಇನ್ನು ಭರತ್ ಸರ್ಗೆ ನಾನು ಮೊದಲಿಂದನೂ ಸಿಂಪಲ್ ಆಗಿ ಲವ್ ಸ್ಟೋರಿ ಸಿನಿಮಾ ಇಂದನೂ, ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾ ಇಂದನೂ ತುಂಬ ಒಳ್ಳೆ ಅಭಿಮಾನಿ ನಾನು. ಮತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ಒಂದು ಕಾತರ ಇತ್ತು. ಈ ಸಿನಿಮಾಯಿಂದ ಅದು ಕೂಡಿದೆ ಅನ್ಕೋತೆ. ಅವ್ರಿಗೆ ಖುಷಿ ಆಗೋ ಥರ, ಇಡೀ ಟೀಮ್ ಖುಷಿ ಆಗೋ ಥರದ ಹಾಡುಗಳನ್ನ ನಾನು ಬರೀತೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥಿಯೇಟರ್ ಮುಂದೆ ಕಟ್ಔಟ್ ಹಾಕ್ಸ್ತೀನಿ. ಇವಾಗ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳೋದು ಇದು ರಿಲೀಸ್ ಆಗ್ಲಿಕ್ಕೆ 8 ತಿಂಗಳು, ಅವತ್ತು ಎಷ್ಟು ಥಿಯೇಟರ್ ಉಳ್ಕೊಂಡಿರುತ್ತೋ ಆಕ್ಚುಲಿ ಪೆಂಟಗನ್ ನಾನೇ ರಿಲೀಸ್ ಮಾಡಿದ್ದಲ್ಲ ಸರ್. ಪೆಂಟಗನ್ ರಿಲೀಸ್ ಮಾಡಿದಾಗ ಗುರು ಸರ್ ಪರಿಚಯ ಆಗಿದ್ದು. ಅವರು ಯಾವ ಥರ ಅವರು ತುಂಬಾ ಜೆಂಟ್ಲ್ಮನ್ ಅನ್ನೋದಕ್ಕೆ, ಈಗ ಜನರಲ್ ಆಗಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್, ರಿಲೀಸ್ ಮಾಡಿದವರು ಒಂದು ಸಿನಿಮಾಗೆ ಕ್ಲೋಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಪ್ರೊಡ್ಯೂಸರ್ಸ್ಗೆ. ಅಂಥದ್ರಲ್ಲಿ ಅದೇ ಸೇಮ್ ವೇ ನಮಗೆ ಪ್ರೊಡ್ಯೂಸರ್ಸು ಸ್ಯಾಟಿಸ್ಫೈ ಮಾಡ್ತಾರಾ, ನಮ್ಗೆ ಹಾಕಿ ದುಡ್ಡು ಬರುತ್ತಾ, ಈ ಥರದ್ದೆಲ್ಲ ಟೆನ್ಷನ್ಸ್ ಇರುತ್ತೆ. ಆ ಟೆನ್ಷನ್ಸಲ್ಲೇ ನಾನು ಸಿನಿಮಾ ಮೇಲೆ ಪೆಂಟಗನ್ ಮೇಲೆ ದುಡ್ಡು ಹಾಕಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಲಾಸ್ ಅಂತ ಕಂಡು ಬಂದಾಗ ಗುರು ಸರ್ ಏನು ಮಾಡ್ತಾರೆ, ಆಫೀಸಿಗೆ ಕರೀತಾರೆ, ನೋಡ್ರಿ ಎಷ್ಟು ಲಾಸ್ ಆಗಿದೆ ಅಂತ. ಬಿಲ್ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಚೆಕ್ ಬರ್ದು ಕೊಡ್ತಾರೆ, ತೊಗೊಂಡೋಗಿ ಕೊಟ್ಟರೆ ದುಡ್ಡು ಏನಿದೆ ಸೆಟಲ್ಮೆಂಟ್ ಮಾಡ್ಕೊಂಡು. ಯಾಕೆಂದರೆ ಈ ಥರ ಜನ ತುಂಬ ಕಷ್ಟ. ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹಾಕಿ ಅಂದರೆ ಎಕ್ಸ್ಪೀರಿಯೆನ್ಸು, ಅಂದರೆ ಇಷ್ಟು ಖರ್ಚು ಬರುತ್ತೆ ಅನ್ನೋ ಒಂದು ಸೆನ್ಸ್ ಇರುತ್ತಲ್ವ, ಆ ಥರ ವರ್ಕ್ ಮಾಡೋಂಥ ಮನುಷ್ಯ ಅವರು. ಮತ್ತು ತುಂಬ ಆಟ್ಲಿ ತುಂಬ ಒಳ್ಳೆ ಗುಡ್ ಫ್ರೆಂಡ್ ಥರ ಅವರು. ಸೊ ಹಂಗಾಗಿ ನನಗೇನು ಅನ್ನಿಸ್ತು, ಅವ್ರು ಯಾವ ಸಿನಿಮಾ ಮಾಡೋದು ನಾನು ಅವತ್ತು ಹೇಳಿದೆ ಅವ್ರಿಗೆ, ಸರ್ ನೀವು ಯಾವ ಸಿನಿಮಾ ಮುಹೂರ್ತ ಮಾಡ್ತೀರೋ ಅವತ್ತು ನನ್ನ ಹೆಸರು ಇರ್ಬೇಕು ಸರ್, ನಾನು ಡಿಸ್ಟ್ರಿಬ್ಯೂಷನ್ ಮಾಡೋದು ನಿಮ್ಮ ಸಿನಿಮಾ, ಆಮೇಲೆ ಏನಿದ್ರು ಅದು ನನ್ನ ಜವಾಬ್ದಾರಿ ಸರ್ ಅಂತ. ಸೊ ಹಂಗಾಗಿ ಅವರು ಫಸ್ಟು ಡಿಸ್ಕಷನ್ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಗೌಡ್ರೆ ಸಿನಿಮಾ ಮಾಡ್ತಾ ಇದ್ದೀನಿ, ಬನ್ನಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ. ಬೇರೆ ಏನು ಕೇಳಲಿಲ್ಲ ಅವರು. ಸರ್ ಅವ್ರು ಕೇಳಿದ್ರೆ ಅಡ್ವಾನ್ಸ್ ಕೊಡೋಣ ಬಿಡಿ ಸರ್, ಅದೇನು ದೊಡ್ಡ ವಿಷಯ ಇಲ್ಲ ಅವ್ರಿಗೆ. ಏನು ಬೇಡ ಸರ್, ಅವ್ರು ಕೇಳಿದ್ರೆ ಕೊಡೋಣ, ಅದೇನು ದೊಡ್ಡ ವಿಷಯ ಇಲ್ಲ ಅವ್ರಿಗೆ. ಅವ್ರಿಗೋಸ್ಕರ ಯಾವತ್ತೂ ನಾವು ರೆಡಿ ಇದ್ದೀವಿ. ಹಾಗೆ ಸೇಮ್ ಥಿಂಗ್ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಕೂಡ ರೆಡಿ ಆಗ್ತಾ ಇರೋದ್ರಿಂದ ಒಂದು ಟೈಅಪಲ್ಲಿ ಮಾಡೋಣ ಅಂತೇಳಿ ಮಾಡಿದ್ವಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಗುರು ಸರ್ಗೆ, ನಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಗುರು ಸರಿ ಮಾತ್ರ ಆದರೆ ಹೆಂಗೆ ಎಲ್ಲರೂ 6-7 ವರ್ಷ ಆಗಿತ್ತು.
ಸಾಂಗ್ ರೆಕಾರ್ಡಿಂಗ್ ಹೋಗಿ ನಾನು ಅಲ್ವಾ? ಒಳ್ಳೆ ಬೆಳವಣಿಗೆ ಮತ್ತೆ ಎಲ್ಲ film ಆಲ್ಮೋಸ್ಟ್ ಎಲ್ರಿಗೂ ಥ್ಯಾಂಕ್ ಯು. Thank you. ಎಲ್ರಿಗೂ ಧನ್ಯವಾದಗಳು.